ನನ್ನ ಹೆಸರು ಶೇಖರ್ ಅಂತೇಳಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಸುಮಾರು ನಾನು 25 ವರ್ಷಗಳಿಂದ ಒಂದು ಕನ್ನಡ ನಾಡು ನುಡಿ ನೆಲ ಸೇವೆ ಮಾಡಿಕೊಂಡು ನನ್ನ ನಿಸ್ವಾರ್ಥ ಮನೋಭಾವದಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಆಗಿರ್ಲಿ, ಜಲದ ಬಗ್ಗೆ ಆಗಿರ್ಲಿ, ನೆಲದ ಬಗ್ಗೆ ಆಗಿರ್ಲಿ, ಗಡಿ ಬಗ್ಗೆ ಆಗಿರ್ಲಿ, ಸರ್ಕಾರಿ ಶಾಲೆ ಉಳಿವಿಗಾಗಿರ್ಲಿ, ಇವತ್ತು ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರ ಬಗ್ಗೆ ಹೋರಾಟ ಮಾಡಿಕೊಂಡು ನಿಸ್ವಾರ್ಥ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಸ್ವಾರ್ಥವಾಗಿ ಎಲ್ಲಿ ಕೂಡ ನಾವು ಯಾವ್ದನ್ನ ದೌರ್ಜನ್ಯ ಮಾಡುವಂತ ನಾನು ಕೆಲಸ ಮಾಡಿಲ್ಲ. ಇವತ್ತು ನಾನು ಒಂದು ರಾಜ್ಯ ಮಟ್ಟದ ಸಂಘಟನೆನ ಇದೇ ಪ್ಲೇಸ್ ನಲ್ಲಿ ಇದೇ ಜಾಗದಲ್ಲಿ 4 ವರ್ಷ ಆಯ್ತು. 4 ವರ್ಷದಿಂದ ನಾನು ಬಳ್ಳಾರಿನಲ್ಲೇ ರಾಜ್ಯ ಮಟ್ಟದ ಸಂಘಟನೆ ಮಾಡಿ ಇಡೀ ಕರ್ನಾಟಕಕ್ಕೆಲ್ಲ ವ್ಯಾಪಿಸಿಕೊಂಡು ಹೋರಾಟ ಮಾಡಿಕೊಂಡು ಸುಮಾರು ಲಕ್ಷಾಂತರ ಕಾರ್ಯಕರ್ತರು ಇವತ್ತು ನನ್ನ 35 ವರ್ಷದ ಹೋರಾಟದ ಎಲ್ಲ ಅಭಿಮಾನಿ, ನನ್ನ ಸ್ನೇಹಿತರು, ನನ್ನ ಅಕ್ಕ ತಂಗಿಯರು, ಬಂಧು ಬಳಗದವರು ಇವತ್ತು ಶೇಖರಣ್ಣ ಏನೇನ ಕರೆದಿದ್ದಾನೆ, ಏನೇನ ಮಾಡ್ತಿದ್ದಾನೆ ಅಂತಂದ್ರೆ ಒಂದು ಒಳ್ಳೇದೇ ಮಾಡ್ತಾನೆ ಶೇಖರಣ್ಣ, ಒಳ್ಳೇದೇ ಮಾಡ್ತಾನೆ ಅಂತೇಳಿ ಇಷ್ಟು ಜನ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಇವತ್ತಿಲ್ಲಿ ಏನ್ ವಿಚಾರ ಏನಾಗೈತೆ ಅಂದ್ರೆ, ಈ ಅಂಗಡಿಯವರು ಈ ಕೆಳಗಡೆ ಅವ್ರದ್ದು ಜಾಗ ಅಲ್ಲ ಅದು ರೀ. ಕನ್ನಡ ಇವತ್ತು ಕನ್ನಡ ರಾಜ್ಕುಮಾರ್ಗೆ ಮನೆ ಅಂಗಡಿ. ಇವಾಗ ಇಲ್ಲಿ ನೋಡಿ, KSRTC ಅವತಾರ ಟಿಕೆಟ್ ಕೌಂಟರ್ ನಾನು ಒಬ್ಬ, ಆಮೇಲೆ ಅಮಿತ್ ಬುಕ್ ಸ್ಟಾರ್ ಇವ್ರ ಮಾಲೀಕ ಇವರು. ಇಲ್ಲಿ ಬೋರ್ಡ್ ಹಾಕ್ಬೇಡ್ರಿ, ಇಲ್ಲಿ ಬೋರ್ಡ್ ಹಾಕ್ಬೇಡ್ರಿ. ಏನ್ ಸ್ವಾಮಿ, ಒಂದು ಕನ್ನಡ ಧ್ವಜ, ಒಂದು ಕನ್ನಡ ಧ್ವಜ, ಕನ್ನಡ ತಾಯಿ ಭುವನೇಶ್ವರ ಧ್ವಜ, ಅದು ನವೆಂಬರ್ 1ನೇ ತಾರೀಕು. ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ. ಇವತ್ತು ಅವರಿಗೆ ಕನ್ನಡ ವಿರೋಧಿಗಳು, ಇವರು ಆಂಧ್ರದಿಂದ ವಲಸಿಗರು ಇಲ್ಲಿ ಬಂದು ಇಲ್ಲಿ ಪ್ರತಿ ಸಾರಿ ಕನ್ನಡಿಗರ ಬಗ್ಗೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡ್ತಾರ. ಇವತ್ತು ನಾನು ಪ್ರಾಣ ಹೋದ್ರು ಕೂಡ ಕನ್ನಡ ತಾಯಿ ಭುವನೇಶ್ವರಿಗೋಸ್ಕರ ನಾನು ಪ್ರಾಣ ತ್ಯಾಗ ಆದ್ರೂ ಕೂಡ, ಈ ಧ್ವಜ ಕಟ್ಟೆಗೋಸ್ಕರ ನಾನು ಪ್ರಾಣ ತ್ಯಾಗ ಆದ್ರೂ ಕೂಡ ನಾನು ಭಯ ಬೀಳೋದಿಲ್ಲ. ಇನ್ನೊಬ್ಬ ಪೈಲೋನ್ ರಂಜಾನ್ ಸಾಬು ಇದೇ ಬಳ್ಳಾರಿನಲ್ಲಿ ಇರ್ತಕ್ಕಂಥ ತೆಲುಗು ಭಾಷಿಕರ ಬಗ್ಗೆ ಅವನು ಪೈಲೋನ್ ರಂಜಾನ್ ಸಾಬನ ಹತ್ಯೆ ಮಾಡಿದ್ದಾರೆ. ನಮ್ಮ ಕನ್ನಡ ಬಳ್ಳಾರಿನ ಕರ್ನಾಟಕದಲ್ಲಿ ಉಳಿಸ್ಕೋಬೇಕಂತೇಳಿ ಹೋರಾಟ ಮಾಡಿದಕ್ಕೆ ಇದೇ ತೆಲುಗು ಭಾಷಿಕರು ಅವನ ಹತ್ಯೆ ಮಾಡಿದ್ದಾರೆ. ನಾನು ಇನ್ನೊಬ್ಬ ಪೈಲೋನ್ ರಂಜಾನ್ ಸಾಬು, ಕಲಿಯುಗದ ಪೈಲೋನ್ ರಂಜಾನ್ ಸಾಬು, ಕನ್ನಡ ಬಾವುಟ, ಕನ್ನಡ ಧ್ವಜಕ್ಕೋಸ್ಕರ ಇವರು ಆಂಧ್ರ ಗುಂಡಗಳು ಏನಾದ್ರು ಕೂಡ ತೆರವು ಮಾಡಿದ್ದಾದ್ರೆ ನನ್ನ ಪ್ರಾಣ ಹೋದ್ರು ಬಿಡೋದಿಲ್ಲ. ನನ್ನ ಪ್ರಾಣ ಹೋದ್ರು ಕೂಡ ಈ ಧ್ವಜವನ್ನ ನಾನು ತೆರವು ಮಾಡಕ್ ಬಿಡೋದಿಲ್ಲ. ಇವತ್ತು ಅವ್ರು ಬಂದು ಇಲ್ಲ ತೆಗಿಬೇಕು, ನೀನ್ ತೊಂದ್ರೆ ಆಗ್ತತೆ, ನಾವೇನ್ ಆಸ್ತಿ ಕೇಳಿವ್ ಸ್ವಾಮಿ ನಿಮ್ದು, ಇಲ್ಲಿ ನಮ್ ನೆಲದಾಗ ನೀವ್ ಎಲ್ಲಿಂದನ ಬಂದು ಒಂದು ಧ್ವಜಕ್ಕೆ ಇವತ್ತು ಅಭಿಮಾನ ಇದ್ರೆ ರಾಜ್ಕುಮಾರ್ನ ಮನೆಗೆ ಇಟ್ಕೊಂತಾರ, ವಿಷ್ಣುವರ್ಧನ ಮನೆಗೆ ಇಟ್ಕೊಂಡಾರ, ಮನೆಗಳು ಗುಡಿ ಕಟ್ಸಿದಾರ, ರಾಜ್ಕುಮಾರ್ ಹೆಸರ ಮೇಲೆ ಗುಡಿ ಕಟ್ಸಿದಾರ. ಇವತ್ತು ರಾಜ್ಕುಮಾರ್ ಹೆಸರು ಪುನೀತ್ ರಾಜ್ಕುಮಾರ್ ಮೇಲೆ ಅನ್ನದಾನ ನಡೀತಾ ಇದೆ. ನಾವೆಲ್ಲ ಯಾವುದೇ ಭಾಷಾ ವಿರೋಧಿಗಳಲ್ಲ, ಆದ್ರೆ ನಮ್ಮನ್ನ ವಿರೋಧ ಮಾಡೋಣ ಅವನು ಎಂತನೇ ರೌಡಿ ಆಗಿರ್ಲಿ, ಎಂತನೇ ಶ್ರೀಮಂತ ಆಗಿರ್ಲಿ, ಎಂತನೇ ರಾಜಕೀಯ ಇರ್ಲಿ, ಖಂಡಿತ ಅವನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರೋದು. ನನ್ನ ಹೋರಾಟ ಕನ್ನಡಕ್ಕಾಗಿ, ಕನ್ನಡ ನೆಲಕ್ಕಾಗಿ, ಕನ್ನಡ ಜಲಕ್ಕಾಗಿ. ಹಾಗಾಗಿ ನಾವು ಧ್ವಜಾರೋಹಣ ಮಾಡಕ್ಕೋಸ್ಕರ ಹೊಸದಾಗಿ ನಾವು ಧ್ವಜ ಕಂಬ ಮಾಡಿದನ. ಇವರೆಲ್ಲ ವಲಸಿಗರು ಎಲ್ಲ ತೆಲುಗಿನಲ್ಲಿ ದೌರ್ಜನ್ಯ ಮಾಡ್ತಾರೆ. ಅವ್ನು ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಏನ್ ಮಾಡ್ತೀಯ ನೀನು? ಇಲ್ಲಿ ಬದುಕಾಕ್ ಬಂದಿಯಾ? ಬದುಕಾ ರೀತಿ ಇರು. ನೀನು ಕನ್ನಡ ಕಲಿ, ಕನ್ನಡ ಸಂಸ್ಕೃತಿನ ಕಲಿ, ಕರ್ನಾಟಕದ ಸಂಸ್ಕೃತಿನ ಕಲ್ತು ಕನ್ನಡಿಗರ ಜೊತೆಯಲ್ಲಿದ್ದು ಅವಿನಾಭಾವ ಸಂಬಂಧ ಇಟ್ಕೊಂಡು ಹೋಗ್ಬೇಕಷ್ಟೇ ವಿನಃ ನೀನ್ ಇಂಥದೆಲ್ಲ ದೌರ್ಜನ್ಯ ಮಾಡಕ್ ಹೋದ್ರೆ ನಾವು ಆ ದೌರ್ಜನ್ಯಕ್ಕೆ ಕನ್ನಡಿಗರು ಎದುರಲ್ಲ. ಇಲ್ಲಿ ನಾನ್ ಶೇಖರ್ ಒಬ್ನೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮ ಸ್ನೇಹಿತರು ಕೂಡ ಕನ್ನಡಿಗರು, ನಮ್ಮ ಮಹಿಳಾ ಮಣಿಯರು ಕೂಡ ಇದಾರೆ, ಅವರು ಕೂಡ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾರೆ. ಇಷ್ಟು ಜನ ನಾವು ಧ್ವಜಾರೋಹಣ ತನ್ನ ಧ್ವಜವನ್ನ ಅವ್ರು ತೆರವು ಮಾಡ್ಬೇಕನ್ನೋದನ್ನ ಖಂಡನೆ ಮಾಡಿ ನಾವು ಉಳಿಸ್ಕೊಂಡಿವಿ. ಅದು ಮುಂದೆ ಏನಾಗತ್ತಾ ಆಗ್ಲಿ, ಆದ್ರೆ ನಾವು ಕನ್ನಡಕ್ಕಾಗಿ ನಾವು ಯಾವತ್ತು ತ್ಯಾಗಿ ಆಗಿರ್ತೀವಿ ಅಂತ ಹೇಳ್ತಾ ಮಾಧ್ಯಮದ ಮುಖಾಂತರ ಹೇಳ್ತಾ ಇದೀನಿ. ಯಾವನೇ ಕನ್ನಡ ವಿರೋಧಿಗಳಾಗ್ಲಿ, ಕನ್ನಡಿಗರು ಎಚ್ಚೆತ್ತುಕೊಳ್ಳಿ, ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ. ಕನ್ನಡ ಭಾಷೆಗೆ ಹೋರಾಟ ಮಾಡಿ, ಕನ್ನಡ ನೆಲಕ್ಕೆ ಹೋರಾಟ ಮಾಡಿ, ಕನ್ನಡ ಜಲಕ್ಕೆ ಹೋರಾಟ ಮಾಡಿ, ಕನ್ನಡ ಗಡಿಗೋಸ್ಕರ ಹೋರಾಟಕ್ಕೆ ನಾವು ಯಾವಾಗ ಸದಾ ಸಿದ್ಧರಾಗಿತ್ತು ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಹಿಂದ್. ಇದು ಸೂರ್ಯ ನ್ಯೂಸ್ ಕನ್ನಡ.